ಜನ ಅಂದ್ಕೊಳ್ಳೋದು ಕೋಇನ್ಸಿಡೆನ್ಸ್, ಕಾಕತಾಳೀಯ ಲೈಫ್ನಲ್ಲಿ ಅಂತ. ಕೆಲವರು ಅಂದ್ಕೊಳ್ಳೋದು ಎಲ್ಲ ಪ್ಲ್ಯಾನ್ ಆಗೋಗಿದೆ, ನಾವು ಇನ್ನೇನಿದ್ರು ನಮ್ಮ ಕೈಲಿ ಏನೂ ಇಲ್ಲ ಅಂತ ಬ್ಲೈಂಡಾಗಿ ನೋಡೋದು. ಅದೂ ಅಲ್ಲ. ಇದು ಎನರ್ಜಿ ಲೆವೆಲ್ನಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಎನರ್ಜಿ. ನೀನೇನು ಮಾಡ್ತೀಯಾ ಯೂನಿವರ್ಸ್ ಅದಕ್ಕೆ ತಕ್ಕಂತೆ, ಅದಕ್ಕೆ ರೆಸ್ಪಾನ್ಸ್ ಅದಕ್ಕೆ ತಕ್ಕಂತೆ ಅದು ವರ್ಕೌಟ್ ಮಾಡ್ತಾ ಇರುತ್ತೆ. ನಿನ್ನ ನೋಡ್ಕೊಂಡು ನೀನೇನು ಮಾಡ್ತೀಯಾ ಅಲ್ಲಿ ಯೂನಿವರ್ಸ್ನಲ್ಲಿ ಅದ್ರ ಥರ ಅದಕ್ಕೇನು ಬೇಕೋ ಅದು ಆಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ನೀವು ಅಂದ್ಕೊಳ್ತೀರಾ ಒನ್ ಸೈಡೆಡ್ ಅಂತ. ಅಲ್ಲವೇ ಅಲ್ಲ, ಇದು ಮ್ಯೂಚುವಲ್. ಪ್ಲ್ಯಾನ್ ಆಗೋಗಿದೆ, ಕರೆಕ್ಟು ಆಗೋಗಿದೆ, ನಿಮಗೆ ಗೊತ್ತಿಲ್ಲ. ಅಲ್ಲಿ ಪ್ಲ್ಯಾನ್ನಲ್ಲೂ ಕೂಡ ಏನೋ ತಂದೆ ಆ ಪರಮಾತ್ಮ ಬದಲಾಯಿಸ್ತಾ ಇರ್ತಾನೆ. ನೀನು ಒಳ್ಳೆ ಕೆಲಸ ಮಾಡ್ತಿದ್ರೆ ಯಾವುದೋ ಜನ್ಮ ಕರ್ಮ ಮಾಡಿದ್ದನ್ನು ಅವನು ಮೈನಸ್ ಮಾಡ್ತಾನೆ. ಎಷ್ಟು ಇಂಟೆನ್ಸಿಟಿಯಿಂದ ಒಳ್ಳೆ ಕರ್ಮ ಮಾಡಿದೆಯಾ ಅಷ್ಟು ಇಂಟೆನ್ಸಿಟಿನಲ್ಲಿ ನೀನು ಕೆಟ್ಟ ಕರ್ಮ ಮಾಡಿದರೆ ಅದು ರೆಡ್ಯೂಸ್ ಮಾಡ್ತಾನೆ. ನಮ್ಮ ಪನಿಷ್ಮೆಂಟೋ ಏನೋ ರೆಡ್ಯೂಸ್ ಮಾಡ್ತಾನೆ. ನಾವು ಅಂದ್ಕೊಳ್ತೀವಿ ಏನು ನಮಗೆ ಗೊತ್ತಾಗಲ್ಲ, ಆದರೆ ಎನರ್ಜಿ ಲೆವೆಲ್ನಲ್ಲಿ ಅದು ನಡೀತಾ ಇರುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದಾಗ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. ನಮ್ಮ ಪ್ಲ್ಯಾನ್ ಭವಿಷ್ಯದಲ್ಲಿ ಏನೇನು ಬರಬೇಕು ಅನ್ನೋದು ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಯೂನಿವರ್ಸ್ ರೆಸ್ಪಾನ್ಸ್. ಅದನ್ನೇ ಲಾ ಆಫ್ ಅಟ್ರಾಕ್ಷನ್ಸ್, ಲಾ ಆಫ್ ಕರೆಸ್ಪಾಂಡೆನ್ಸ್ ಅಂತೆಲ್ಲ ಹೇಳೋದು. ಇವಾಗ ನಾವು 8 ನಂಬರ್ ತೊಗೊಂಡಿರ್ತೀವಿ 10ಕ್ಕೆ. ಇಲ್ಲಿ ಮಾಡಬಾರ್ದು ಮಾಡ್ತಾ ಇರ್ತೀವಿ. ನಮ್ಮ ನಂಬರ್ ಹಾಗೆ ಡಾಡ ಅಂತ 6 ಬರುತ್ತೆ, 4 ಬರುತ್ತೆ, 2 1 ಬರುತ್ತೆ. ಆಮೇಲೆ ನಮ್ಮ ಕಷ್ಟಕ್ಕೆ ಬರುತ್ತೆ, ಶುರುವಾಗುತ್ತೆ. ಶನಿಕಾಟವೂ ಅಷ್ಟೇ, ಗ್ರಹಗತಿಗಳೂ ಅಷ್ಟೇ, ನಮ್ಮ ಭವಿಷ್ಯನೂ ಅಷ್ಟೇ. ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೇನೆ. ಅದೇ ನಾವು ಇವಾಗ 6 ಮಾರ್ಕ್ಸ್ ಬಂದಿರುತ್ತೆ, ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಇಮ್ಮಿಡಿಯೇಟಾಗಿ 10 ಔಟ್ ಆಫ್ 10 ಹೊರಟೋಗುತ್ತೆ ಮಾರ್ಕ್ಸ್. ನಂಬರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಏಂಜಲ್ ನಂಬರ್ಸ್ ವಿಲ್ ಚೇಂಜ್. ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಗ ಮುಖ ಕೂಡ ಪರಮಾತ್ಮನ ಮುಖದಲ್ಲಿ ಗಂಟಿರುತ್ತೆ. ನಾವು ಬೇರೆಯವ್ರನ್ನ ನೋಯಿಸ್ತಾ ಇದ್ದರೆ ಅವನ ಮುಖದಲ್ಲಿ ನೋವು ಇರುತ್ತೆ. ನಾವು ಒಳ್ಳೆ ಮಾಡ್ತಾ ಇದ್ದರೆ ಅವನ ಮುಖದಲ್ಲಿ ನಗು, ಖುಷಿ ಎಲ್ಲ ಇರುತ್ತೆ. ಬೇರೆಯವ್ರು ನಮಗೆ ಮೋಸ ಮಾಡ್ತಾ ಇದ್ರು ಕೂಡ ಆ ಕಂಪ್ಯಾಷನೇಟಾಗಿ ಅವನು ನನ್ನ ಬಗ್ಗೆ ಇರ್ತಾನೆ, ಅವನು ನಮಗೆ ಒಳ್ಳೆಯದೇ ಮಾಡ್ತಾನೆ. ಧರ್ಮದಲ್ಲಿ ನಿಂತಿದ್ರೆ ಅವನು ಒಳ್ಳೆಯದೇ ಮಾಡ್ತಾನೆ. ಆ ಏಂಜಲ್ ಫೇಸು ಒಳ್ಳೆ ಮುಖಾನೇ ನಮಗೆ ತೋರಿಸ್ತಾ ಇರುತ್ತೆ. ವಾಯ್ಸು ಕೂಡ ನಾವು ಕೆಟ್ಟ ವಾಯ್ಸಲ್ಲಿ ಕೆಟ್ಟ ಭಾಷೆನಲ್ಲಿ ಉಪಯೋಗಿಸಿ ಬೈತಾ ಇದ್ದರೆ ನಮಗೂ ಕೂಡ ಕೆಟ್ಟ ವಾಯ್ಸುಗಳು ಕೇಳಿಸುತ್ತೆ. ಭೂತ ಪ್ರೇತ ಆ ವಾಯ್ಸುಗಳು ನಮಗೆ ಕೇಳಿಸುತ್ತೆ. ಭಯ ಬರ್ತೀವಿ. ನಾವು ಮಾಡ್ತಿರೋದಕ್ಕೆ ನಮಗೆ ಭಯ ಆಗುತ್ತೆ, ಪಾಪ ಭಯ ಆಗುತ್ತೆ, ಎಲ್ಲ ಆಗುತ್ತೆ. ಅದೇ ಒಳ್ಳೆ ಮಾತಾಡಿ ಒಳ್ಳೇದು ಮಾಡ್ತಾಯಿದ್ರೆ ಒಳ್ಳೆ ಮ್ಯೂಸಿಕ್ ಥರ ವಾಯ್ಸ್ ಕೇಳುತ್ತೆ. ಮೌನದಲ್ಲಿ ನಮಗೆ ಏನೋ ಒಂದು ಅದ್ಭುತವಾದ ಒಂದು ಗಂಧರ್ವ ಗಾನ ಕೇಳುತ್ತೆ. ಏನೋ ಒಂದು ಬ್ಯೂಟಿಫುಲ್ಲಾಗಿರೋದು ನೋಡ್ತೀವಿ. ಇನ್ನೂ ಏನೋ ಒಂದು ನಮಗೆ ಬ್ಯೂಟಿಫುಲ್ಲಾಗಿರುವಂಥ ಒಂದು ಗಿಫ್ಟ್ ಥರ ಪರಮಾತ್ಮನಿಂದ ಬರುತ್ತೆ. ಆಪರ್ಚುನಿಟೀಸ್ ಬರುತ್ತೆ. ಎಲ್ಲನೂ ಕೂಡ ಯಾವುದು ಕೋಇನ್ಸಿಡೆನ್ಸ್ ಅಲ್ಲ, ಯಾವುದು ಯಾವತ್ತೋ ಮಾಡಿಟ್ಟಿದ್ದು ಅಲ್ಲ. ನೀವು ಇವತ್ತು ಮಾಡಿ ನಿಮ್ಮ ಭವಿಷ್ಯನ ಬದಲಾಯಿಸ್ಕೊಳ್ಬೋದು.